ರೀ ಸುಬ್ಬು, ನನ್ನನ್ನಾದ್ರೂ ಎದೊಳ್ಸೋದ್ ಬೇಡವಾ? ಆಗ್ಲೇ ನಲ್ಲಿ ಹತ್ರ ಕ್ಯೂ ನಿಂತ್ಕೊಂಡವ್ರೆ. ಸುಮ್ಮನಿರೆ, ನಿನ್ನೆ ಎಲ್ಲ ಮಗು ಮಲಗಿಲ್ಲ, ಇವತ್ತು ಭಾನುವಾರ, ಮಲಗ್ಕೊಳ್ಳಿ. ಆಹಾ, ಮಗಳ ಮೇಲೆ ಅಷ್ಟು ಕಾಳಜಿ ಅಂತ ಸಂತೋಷ ಪಡ್ಬೇಕು, ನನ್ನ ಮೇಲೆ ಕಾಳಜಿನೇ ಇಲ್ಲ ಅಂತ ದುಃಖ ಪಡ್ಬೇಕು, ನಂಗೊಂದು ಗೊತ್ತಾಗ್ತಿಲ್ಲ. ಯಾಕೆ ಪುಷ್ಪ, ನಿನ್ ಮೇಲೆ ಕಾಳಜಿ ಇಲ್ಲ ಅಂತ ಯಾರೇ ಹೇಳಿದ್ರು? ಮತ್ತಿನ್ನೇನು, ನೀವಿಬ್ರು ಹೋದ್ಮೇಲೆ ಈ ಮನೇಲಿ ನಾನು ಸತ್ರು ಯಾರಿಗೂ ಗೊತ್ತಾಗಲ್ಲ. ಎಂತ ಮಾತು ಅಂತ ಆಡ್ತೀಯ ಬೆಳಬೆಳಗ್ಗೆ? ಬಿಡ್ತು ಅನ್ನು. ಹಾ, ಬಿಡ್ತು. ಫೋನ್ಗೆ ಕರೆನ್ಸಿ ಹಾಕ್ಸಿ ಅಂತ ಹೇಳಿದ್ನಲ್ಲ, ಹಾಕ್ಸಿದ್ರಾ? ಹೌದು, ಫೋನಲ್ಲಿ ಯಾರ ಜೊತೆನೆ ನೀ ಅಷ್ಟೊಂದು ಮಾತಾಡ್ತೀಯ? ಸರಿ, ಈಗ ಯಾರಿಗಾದ್ರೂ ನೀನು ಫೋನ್ ಮಾಡ್ಬೇಕಾ? ಹಾ, ಅದು ನನ್ನ ಫೋನ್ ಇದೆ, ತಗೋ. ಏನು ಬೇಕಾಗಿಲ್ಲ, ಈಗ ಹಾಲ್ ತರಕ್ ಹೋಗ್ತೀನಲ್ಲ, ನಾನೇ ಕರೆನ್ಸಿ ಹಾಕಿಸ್ಕೊಂಡು ಮಾತಾಡ್ತೀನಿ. ರೀ ಸುಬ್ಬ, ಇಲ್ಲಿ ನೋಡ್ರಿ, ನನ್ನ ಮಾತೆ ಕೇಳಲ್ಲ ನೀವು. ಆ ಇಲಿಗಳಿಗೆ ಪಾಷಾಣ ತಂದಾಕಿ ಅಂದ್ರೆ ಎಲ್ಲ ಕಚ್ಚಿಟ್ಟಿರ್ತವೆ. ಈಗಿನ ನಾನು ಮುಚ್ಕೊಂಡು ಹೋಗ್ಬೇಕು. ಕರ್ಮ. ಅನು, ನಿನ್ನ ಹತ್ರ ಮಾತಾಡ್ಬೇಕು. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು. ಸರಿ ಸರ್, ಬರ್ತೀನಿ. ಅನು, ಯಾರ್ದಮ್ಮ ಫೋನು? ಆರ್ಯ ಸರ್ ಅಪ್ಪ, ಕೆಲಸ ಇದೆ ಬಾ ಅಂದ್ರು. ಇವತ್ತೂ ಕರ್ತಿದ್ದಾರೆ, ಹೋಗಿ ಬರ್ತೀನಪ್ಪ. ಏನಪ್ಪ ರೀಚಾರ್ಜು ಜಾಸ್ತಿ ಯಾವ್ದು ಕಮ್ಮಿ ಐತೆ? 8 ರೂಪಾಯಿದು ಅಲ್ಟ್ರಾ ರೀಚಾರ್ಜ್ ಇದೆ, ಹಾಕ್ಲಾ? 8 ರೂಪಾಯಿದಾ? ಅದು ನಮ್ದೇ. ಅಯ್ಯ, ಅದೇನು ಹಂಗೆ ನೋಡ್ತಿದ್ಯಾ? ಅದೇ 10 ರೂಪಾಯಿಂದ 8 ರೂಪಾಯಿ ಐತಲ್ಲ ಪಾರ್ಟಿ, ಅದಕ್ಕೆ ನಾವು ಹೋಗಿದ್ವಿ. ಅಲ್ಲಿರೋರೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಓಹೋ, ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಾನು ಹೇಳ್ತಿರೋದು ನೀನು ಒಪ್ಸಿ, ನನಗೇನಾಗಬೇಕಾಗೈತೆ? ಆಯ್ತಾ? ಹಾಂ ಆಯಿತು, ತಗೊಳ್ಳಿ. ಚೇಂಜ್ ಇಲ್ಲಕ್ಕೋ. ಹಂಗಾದ್ರೆ ಆ 20 ರೂಪಾಯಿನ ನಾನು ಕೊಟ್ಟಿದ್ದು ಹಂಗೆ ಕೊಡಿ. ನಾಳೆ ಬರ್ತಾ ಆ 8 ರೂಪಾಯಿ ಚೇಂಜ್ನ ನಾನೇ ತಂದು ಕೊಡ್ತೀನಿ. ಏನೋ ಇರಿ, ನೋಡ್ತೀನಿ. ಸಿಕ್ತು. 2 ರೂಪಾಯಿನೂ ಬಿಡಲ್ಲ ಅಂತಿರಲ್ರಿ. ಈ 2 ರೂಪಾಯಿಗೂ ಸಖತ್ ಪವರ್ ಐತೆ ಗುರು. ಅದಕ್ಕೆ 10 ರೂಪಾಯಿ ಇದ್ದಿದ್ದು 8 ರೂಪಾಯಿ ಆಗಿದ್ದು, ಗೊತ್ತಾಯ್ತಾ? ಬರ್ಲಾ? 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಎಲ್ಲ ಈ ಡೈಲಾಗಿಂದ ಆಗಿದ್ದು, ನನ್ನಿಂದ ಏನೂ ಆಗಿಲ್ಲ. ಯಾ, ಅಗ್ರೀಡ್. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಥ್ಯಾಂಕ್ ಯು ಮಿಥುನ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವಿಶಸ್. ಯಾ, ಸಿ ಯು, ಟೇಕ್ ಕೇರ್. ಥ್ಯಾಂಕ್ ಯು. ಪುಷ್ಪ ಮಿಸ್ ಕಾಲ್ ಕೊಟ್ರೆ ಫೋನೇ ಮಾಡ್ಬಿಟ್ರಲ್ಲಿ. ಹಲೋ ಸರ್. ಸಾರಿ, ನಾನು ಫೋನ್ ತೊಗೊಳ್ಳೋಷ್ಟರಲ್ಲಿ ಕಟ್ಟಾಗೋಯ್ತು. ಹೇಳಿ. ಇಲ್ಲ ಸರ್, ನಾನೇ ಮಿಸ್ ಕಾಲ್ ಕೊಟ್ಟೆ. ಯಾಕೆಂದ್ರೆ ಫೋನ್ ಮಾಡ್ತಾ ದಾರಿ ಉದ್ದಕ್ಕೂ ಹೋಗ್ತಾ ಇರ್ತೀನ, ದುಡ್ಡೆಲ್ಲ ಖಾಲಿ ಮಾಡ್ಬಿಡ್ತೀಯ ಅಂತ ಯಾವಾಗಲೂ ಸುಬ್ಬು ಬೈತಾರೆ. ಈಗ ತಾನೇ ನಮ್ದು 8 ರೂಪಾಯಿದು ರೀಚಾರ್ಜ್ ಮಾಡಿಸ್ಕೊಂಡು ಮಿಸ್ ಕಾಲ್ ಕೊಟ್ಟೆ. ಹೇಳಿ, ಏನು ವಿಷಯ? ಇನ್ನೇನು ವಿಷಯ ಸರ್? ಅದೇ ಗೊತ್ತಾಯ್ತು ಸರ್, ಪದೇ ತೊಂದರೆ ಕೊಡ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ತಾಯಿಯಾಗಿ ನನ್ನ ಪರಿಸ್ಥಿತಿ ಏನಂತ ನೀವು ದೊಡ್ಡವರು ಅರ್ಥ ಮಾಡ್ಕೋತೀರಾ? ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳನ್ನ ಪಿಕಪ್ ಮಾಡೋಕ್ಕೆ ಕಾರ್ ಕೂಡ ಕಳ್ಸಿದ್ದೀನಿ. ಖಂಡಿತ ಇವತ್ತು ಮಾತಾಡ್ತೀನಿ. ಇವತ್ತೇನಾ ಸರ್? ಹ್ಞೂ. ಅಬ್ಬ, ನೀವಾದರೂ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡ್ರಲ್ಲ, ಇವತ್ತು ಒಪ್ಪಿಸ್ತೀರಾ ಅಲ್ವಾ ಸರ್? ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಸರಿ ಸರ್, ಇಡ್ತೀನಿ. ಇಲ್ಲಾಂದರೆ ಮಾತಾಡ್ತಾ ನಿಮ್ಮ ಫೋನಲ್ಲಿರೋ ದುಡ್ಡನ್ನು ಖಾಲಿ ಮಾಡಿಸ್ಬಿಡ್ತೀನಿ. ಇಡ್ಲಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ. ತಾಯಿ ಎಲ್ಲವ, ನೀನೇ ಕಾಪಾಡಬೇಕು. ಹೆಂಗಾರು ಇದೊಂದು ಕೆಲಸ ಮಾಡಿಸ್ಬಿಡವ.
ಭಾನುವಾರನೂ ಕೆಲ್ಸಕ್ಕೆ ಹೋಗ್ಬೇಕಾ? ವಾರದಲ್ಲಿ ಒಂದಿನಾದ್ರೂ ರಜೆ ಕೊಡ್ದೇವ್ರೆ ಹೇಗೆ? ಹ್ಞೂ ಅಪ್ಪ, ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಬರಕ್ಕೆ ಹೇಳಿದ್ದಾರೆ. ಸುಬ್ಬು, ನಿನ್ಗೆ ಯಾಕೆ ಕರೆದಿರೋದು ಆರ್ಯ ಸರು, ನಿಮ್ಮ ಅಂಗಡಿ ಯಜಮಾನ್ರಲ್ಲ. ಓ, ಅಪ್ಪ ನಿಮ್ಮ ಅಂಗಡಿಲೂ ಸಂಡೆ ಕೆಲಸ ಮಾಡ್ತಿರಲ್ಲ, ಹಾಗೆ. ನಮ್ಮದೇ ಬೇರೆ ಮಗ. ಶನಿವಾರ ಭಾನುವಾರನೇ ನಮ್ಮ ಹತ್ರ ತುಂಬ ಜನ ಬರೋದು, ಸೋಮವಾರ ರಜೆ ಕೊಡ್ತಾರಲ್ಲ. ಸುಬ್ಬು, ನಾನು ಮಗಳ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಷ್ಟು ಅರ್ಜೆಂಟಲ್ಲಿ ಫೋನ್ಗೆ ಕರೆನ್ಸಿ ಹಾಕ್ಸೋದೇನಿತ್ತು? ಆ ಬ್ಯಾಂಕ್ನವರು ಲೋನ್ ಬಗ್ಗೆ ಮಾತಾಡಿದ್ರೆ ಅರ್ಧ ಗಂಟೆ ಅವ್ರ ಜೊತೆ ಕುರಿತೀಯ. ಮಗಳ ಮದುವೆ ಅದು ಇದು ಅಂತೆಲ್ಲ ಮಾತಾಡ್ತಾ ಇರ್ತೀಯ. ನಿನ್ನ ಜೊತೆ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ರೀ, ಇನ್ನೇನ್ರಿ ಮತ್ತೆ? ಅಪ್ಪ ಆಗಿ ಮಗಳು ಮದುವೆ ಬಗ್ಗೆ ಯೋಚನೆ ಮಾಡಲ್ಲ. ನಾನು ತಾಯಿಯಾಗಿ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ರೆ ಹೇಗೆ? ನಾನೇನು ಸುಮ್ಮನೆ ಕೂತಿಲ್ಲ, ಯೋಚನೆ ಮಾಡ್ತಾನೆ ಇದ್ದೀನಿ. ಒಂದು ಮಾತಂತೂ ಮಗಳಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಿನ್ನ ತೀರ್ಮಾನನೇ ಅಂತಿಮ ಅಂತ. ಏನಮ್ಮಾನು, ನಿನ್ನ ಮನಸ್ಸಿನ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಲ್ಲ. ಅಪ್ಪ, ಅಮ್ಮ ಯಾಕೋ ಮದುವೆ ಬಗ್ಗೆ ಬಿಡಂಗೆ ಕಾಣಿಸ್ತಿಲ್ಲ. ಬೆಳಗ್ಗೆನೆ ಮದುವೆ ಬಗ್ಗೆ ಮಾತಾಡ್ಬೇಕಾ? ಬೆಳಗ್ಗೆನೆ ಮದುವೆ ವಿಷಯನೂ ಬೇಡ, ನೀನು ಆಫೀಸ್ಗೆ ಹೋಗೋದು ಬೇಡ. ಏನೋ ಆಫೀಸ್ಗೆ ಹೋಗೋದು ಬೇಡವಾ? ಅವಳ ಮನ್ಸನ್ನ ನೀವೇ ಕೆಡಿಸ್ತೀರಾ. ಅನು, ನೀನು ಅವ್ರ ಮಾತು ಕೇಳಬೇಡ, ಆಫೀಸ್ಗೆ ಹೋಗ್ಬಿಟ್ಟು ಬಾಮ್ಮ. ನಿನ್ನೆ ರಾತ್ರಿ ಅವಳಿಗೆ ನಿದ್ದೆ ಸರಿಯಾಗಿ ಆಗಿಲ್ಲ. ಜ್ವರ ಬಂದಿದೆ ಪುಟ್ಟ. ಅವಳಿಗೆ ಜ್ವರ ಇಲ್ರಿ, ನೀವು ನನಗೆ ಜ್ವರ ಬರೆಸ್ತೀರಾ. ಆದರೂ ರೀ ಸುಬ್ಬು, ಏನು ಕೆಲಸನೋ ಏನೋ, ನಿಮ್ಗೇನು ಗೊತ್ತು? ಏನಕ್ಕಾದ್ರೂ ಕರೆದಿರಲಿ, ಅವ್ರಿಗೆ ಕೆಲಸ ಎಷ್ಟು ಇಂಪಾರ್ಟೆಂಟು, ನನಗೆ ನನ್ನ ಮಗಳ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು. ನಿಜ. ಕಾರು ಕಾರು ಕಾರ ಅನು, ಆರ್ಯ ಸರು ನಿನಗೆಂತ ಕಾರ್ ಕಳಿಸಿದ್ದಾರೆ. ಹೋಗು ಹೋಗು. ನೀನೇನೆ ಒಂದ್ಸಲ ಕಾರಲ್ಲಿ ಬಂದರೆ ಬೈತೀಯ, ಈಗ ನೋಡಿದ್ರೆ ಹೋಗು ಹೋಗು ಅಂತಿದ್ಯಾ. ಅಪ್ಪ, ನಾನು ಹೊರಡ್ತೀನಿ. ಅಮ್ಮ ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಆರ್ ಎಸ್ ಸರ್ ನಿಮ್ಗೆ ಕರ್ಕೊಂಬರ್ಬೇಕಂತ ಕಾರ್ ಕಳಿಸಿದಾರೆ ಮೇಡಮ್. ಅನುಕೂಲ ಇದೆ ಅನ್ನೋ ಕಾರಣಕ್ಕೆ ಅತಿಯಾಗಿ ಬಳಸ್ಕೋಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ನನಗೆ ಸರ್ ಲೊಕೇಶನ್ ಕಳಿಸಿದ್ದಾರೆ. ಇಲ್ಲಿಂದ ನನಗೆ ತುಂಬ ಹತ್ರ, ನಾನೇ ಹೋಗ್ತೀನಿ. ಥ್ಯಾಂಕ್ ಯು. ಗೋಪಿ, ನಮ್ಮ ಸಾರಥಿಗೆ ತಯಾರಿರೋದಕ್ಕೆ ಹೇಳು. ಏನಿವತ್ತು ರಜೆ ಅಂದ್ಯಲ್ಲ, ರೆಡಿಯಾಗಿ ಕೂತಿದ್ಯಾ?